ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯವರು ಒಂದು ಕಾರ್ಯಾಚರಣೆಯನ್ನು ಕೊಪ್ಪದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಏನು ಅಂತಂದರೆ, ಅಲ್ಲಿರ್ತಕ್ಕಂಥ ಕಾಟಿಗಳನ್ನು ಹಿಡಿದು ಅವ್ರಿಗೆ ಎಚ್ಚರ ತಪ್ಪಿಸಿ ಅದನ್ನು ತಂದು ಭದ್ರಾ ಅಭಯಾರಣ್ಯಕ್ಕೆ ಬಿಡ್ತಕ್ಕಂಥ ಒಂದು ಶತಮೂರ್ಖ ಯೋಜನೆ ಇದು. ಅವರ ಕ್ಲೈಮ್ ಏನು ಅಂತಂದರೆ, ಅವರು ಅಲ್ಲಿ ಕಾಟಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಕಾಟಿಗಳ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ ಅಂತಕ್ಕಂಥದ್ದು ಅವ್ರ ಧೋರಣೆ. ಇದು ಒಂದು ಅವೈಜ್ಞಾನಿಕ ಮೂರ್ಖ ನಡೆ ಅಂತ ಹೇಳಲಿಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ನಮ್ಮದು. ಅರಣ್ಯ ಇಲಾಖೆ ಇಂಥದ್ದೊಂದು ಕೆಲಸವನ್ನು ಮಾಡ್ತದೆ ಅಂತಂದರೆ ಅವರ ಈ ಧೋರಣೆ ಹೇಗಿದೆ ಅನ್ನೋದನ್ನು ನಾವು ಸ್ವಲ್ಪ ಹಂತವಾಗಿ ಅರ್ಥ ಮಾಡ್ಕೋಬೇಕು. ಮೊನ್ನೆ ಮುಖ್ಯ ವನ್ಯಜೀವಿ ಪರಿಪಾಲಕರು ಒಂದು ಮಾತನ್ನು ಹೇಳಿದರು. ವನ್ಯಜೀವಿಗಳ ಸಂಖ್ಯೆ ಹೆಚ್ಚಾಗಿದೆ, ಹಾಗಾಗಿ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನು, ಅಸಂಬದ್ಧ ಮಾತನ್ನು ಹೇಳಿದರು. ಇದನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ, 100 ವರ್ಷದ ಹಿಂದೆ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತಪ್ಪ ಅಂತಂದರೆ ಒಂದು 20-22 ಕೋಟಿ ಇತ್ತು. ಆಗ ಹುಲಿಗಳ ಸಂಖ್ಯೆ 1 ಲಕ್ಷ ಇತ್ತು. ಈಗ ನಮ್ಮ ದೇಶದ ಜನಸಂಖ್ಯೆ 150 ಕೋಟಿಗೆ ಬಂದಿದೆ. ಹುಲಿಗಳ ಸಂಖ್ಯೆ ಬರೀ 3-3.5 ಸಾವಿರ ಇದೆ. ಈಗ ಮನುಷ್ಯರ ಸಹಕಾರ ಇಲ್ಲದೆ ಹುಲಿಗಳು ಬದುಕಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವರು ಹೇಳೋದು, ಕಾಟಿಗಳ ಸಂಖ್ಯೆ ಜಾಸ್ತಿ ಆಗಿಲ್ಲ, ಅರಣ್ಯ ಒತ್ತುವರಿ ಜಾಸ್ತಿ ಆಗಿದೆ. ಅಭಯಾರಣ್ಯಗಳ ವ್ಯಾಪ್ತಿಯ ಹೊರಗಡೆ ಏನಿದೆ ಅಂಚಿನಲ್ಲಿ ಅದರ ಇಕೋ ಸೆನ್ಸಿಟಿವ್ ಝೋನು, ಬಫರ್ ಝೋನು ವ್ಯಾಪ್ತಿ ಕಡಿಮೆ ಆಗ್ತಾ ಇದೆ. ಇದರಿಂದಾಗಿ ಒತ್ತುವರಿಯಿಂದಾಗಿ ಅವರ ಆವಾಸ ಸ್ಥಾನ ಕಡಿಮೆ ಆಗಿದೆ, ಜನಸಂಖ್ಯೆಯಿಂದಾಗಿ ಅವರ ಆವಾಸ ಸ್ಥಾನ ಕಡಿಮೆ ಆಗಿದೆ. ಮೊದಲು ಅವು ಕಾಡಿನಲ್ಲಿ ಸ್ವಾಭಾವಿಕವಾಗಿ ನೆಲೆಸಿರ್ತಕ್ಕಂಥ ಜಾಗಗಳೆಲ್ಲ ಇವತ್ತು ಟೀ ಎಸ್ಟೇಟ್ಗಳಾಗಿದ್ದಾವೆ, ಬೇರೆ ಬೇರೆ ಒತ್ತುವರಿ ಅಕ್ರಮ ನಡೀತಾ ಇದೆ, ಅಲ್ಲಿ ರೆಸಾರ್ಟ್ಗಳು ಬಂದಿದ್ದಾವೆ. ಹೀಗಾಗಿ ಅವರ ಮನುಷ್ಯರೊಂದಿಗಿನ ಮುಖಾಮುಖಿ ಹೆಚ್ಚಾಗಿದ್ದರಿಂದ ಕಾಟಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಬರ್ತಾ ಇದೆ. ಅದು ಸುಳ್ಳದು. ಇದಕ್ಕೆ ಈ ಕಾರ್ಯಾಚರಣೆಗೆ ಮಧ್ಯಪ್ರದೇಶದ ಮಾದರಿ ಅಂತ ಒಂದು ಕರ್ಕೋತಾರೆ. ಇಲ್ಲಿ ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ದು ಅಂತಂದರೆ, ಬಾಂಧವಗಡ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಕಾಟಿಗಳು ನಶಿಸಿ ಹೋಗಿದ್ವು. ಈಗ ಸುಮಾರು 100 ವರ್ಷದಿಂದ ಈಚೆಗೆ ನಶಿಸಿ ಹೋಗಿದ್ವು. ಅದನ್ನು ಕನಾ ಅಭಯಾರಣ್ಯದಿಂದ ತಂದು ಹೊಸದಾಗಿ ಅಲ್ಲಿ ಮರುಪರಿಚಯ ಮಾಡಿದ್ರು. ಅದು ಅಂದರೆ ಕಾಟಿಗಳ ಆವಾಸ ಸ್ಥಾನದ ವ್ಯಾಪ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಕ್ರಮ ಆಗಿತ್ತದು. ಆದರೆ ಇವರು ಹಾಗಲ್ಲ, ಇಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಕಾಟಿಯನ್ನು ತಗೊಂಡೋಗಿ ಭದ್ರಾ ಅಭಯಾರಣ್ಯಕ್ಕೆ ಬಿಡೋದು. ಇಲ್ಲಿ ಇವರು ಏನೇನೆಲ್ಲ ಮಾಡಿದ್ದಾರೆ ಅಂತ ಒಂದು ಸ್ವಲ್ಪ ವಿವರವಾಗಿ ನೋಡೋದಾದರೆ, ಈಗ ಒಂದು 4-5 ವರ್ಷದಿಂದ ಏನು ಮಾಡ್ತಾಯಿದ್ದಾರೆ ಅಂದರೆ, ನಗರದಂಚಿನಲ್ಲಿರ್ತಕ್ಕಂಥ ಚಿರತೆಗಳನ್ನು, ಬೆಂಗಳೂರಲ್ಲೂ ಚಿರತೆಗಳಿದ್ದಾವೆ, ನಮ್ಮೂರಲ್ಲೂ ಚಿರತೆಗಳಿದ್ದಾವೆ, ಅವು ಅಪಾಯ ರಹಿತವಾಗಿದ್ದಾವೆ, ಅಪಾಯಕಾರಿ ಏನಲ್ಲ ಅವು. ಅದು ಯಾರೋ ಒಬ್ಬರು ನೋಡಿಬಿಟ್ಟು ಇಲ್ಲಿ ನಮ್ಮೂರು ಈ ಚಿರತೆ ಬಂದಿದೆ ಅಂತ ಹೇಳಿದ ತಕ್ಷಣ ಇವರು ಅದನ್ನು ಬೋನೆಟ್ ಹಿಡಿಯೋದು ಮತ್ತು ಅಭಯಾರಣ್ಯಕ್ಕೆ ತಗೊಂಡೋಗಿ ಬಿಡೋದು. ಅಭಯಾರಣ್ಯ ಅಂದರೆ ಏನು ಮಾಡ್ಕೊಂಡಿದ್ದಾರೆ ಇವರು? ಅಭಯಾರಣ್ಯ ಅಂತಂದರೆ ಒಂದು ಝೂ, ಮೃಗಾಲಯ ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ ಅಂತ ಅನಿಸುತ್ತೆ ನಮಗೆ. ಯಾಕೆಂತಂದರೆ, ಎಲ್ಲಿ ಅಭಯಾರಣ್ಯದಿಂದ ಹೊರಗಡೆ ಪ್ರಾಣಿಗಳೇ ಇರಬಾರ್ದು ಅನ್ನೋ ಧೋರಣೆಯನ್ನು ಅರಣ್ಯ ಇಲಾಖೆ ಮಾಡ್ತಾ ಇದೆ. ಇದು ಅತ್ಯಂತ ತಪ್ಪು. ಒಂದು ಪ್ರಭೇದ ದೀರ್ಘವಾಗಿ ಬಲಿಷ್ಠವಾಗಿ ಉಳಿಬೇಕು ಅಂತಂದರೆ ಕಾರಿಡಾರ್ಗಳ ಮಹತ್ವ ಬಹಳ ಇದೆ. ಆ ಕಾರಿಡಾರ್ಗಳು ಛಿದ್ರ ಆಗಿದೆ. ಆನೆ ಪಥ ಛಿದ್ರ ಆಗಿದೆ, ಕಾಟಿ ಪಥ ಛಿದ್ರ ಆಗಿದೆ, ಹುಲಿ ಪಥಗಳು ಛಿದ್ರ ಆಗಿದೆ. ಇದನ್ನೆಲ್ಲ ಗಮನಿಸ್ತಕ್ಕಂಥ ಸ್ಥಿತಿಯಲ್ಲಿ ನಮ್ಮ ಅರಣ್ಯ ಇಲಾಖೆ ಇಲ್ಲ ಅನ್ನೋದು ಬಹಳ ದುಃಖಕರವಾದ ಸಂಗತಿ. ಇದು ಈ ಎಲ್ಲ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಿಕ್ಕೆ ಈ ಥರದ ಒಂದು ಕಾರ್ಯಾಚರಣೆಯನ್ನು ಇವರು ಪ್ರಾರಂಭ ಮಾಡ್ತಾರೆ. 3 ತಿಂಗಳಿಗೊಂದ್ಸರಿ, 6 ತಿಂಗಳಿಗೊಂದ್ಸರಿ ಆನೆಗೆ ಸಂತಾನಹರಣ ಮಾಡ್ತೀವಿ ಅಂತಾರೆ. ಆನೆ ಒಂದು ಸಂರಕ್ಷಿತ ಪ್ರಾಣಿ, ಅದು ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ನಮ್ಮ ಕಾನೂನಿನಲ್ಲಿ ಹೇಳ್ತಾರೆ. ಆ ಆನೆಗಳಿಗೆ ಸಂತಾನಹರಣ ಮಾಡ್ತೀವಿ ಅಂತಾರೆ. ಆಮೇಲೆ ಕಾಟಿಗಳನ್ನು ಸ್ಥಳಾಂತರ ಮಾಡ್ತೀವಿ ಅಂತಾರೆ. ಕದ್ದು ಮುಚ್ಚಿ ಚಿರತೆಗಳನ್ನು ಹಿಡಿದು ತಗೊಂಡೋಗಿ ಬಿಡ್ತಾರೆ. ಈಗ ನೋಡಿ, ನಮ್ಮ ಸಾಗರ ಭಾಗದಲ್ಲೇ 45,000 ಎಕರೆ ಅರಣ್ಯ ಒತ್ತುವರಿ ಇದೆ. ಅದನ್ನ ಬಿಡಿಸೋಕ್ಕಾಗ್ತಾಯಿಲ್ಲ ಅವರಿಗೆ. ಎಷ್ಟೋ ಜಿಲ್ಲೆಗಳಿದೆ, ಮಲೆನಾಡಿನಲ್ಲಂತೂ ಒತ್ತುವರಿಯ ಭೂತ ಯಾವ ಥರ ಇದೆ ಅಂತಂದರೆ, ಎಲ್ಲಿ ಹೋದರೂ ಒತ್ತುವರಿನೇ ಕಾಣ್ತದೆ ನಿಮಗೆ. ಇದನ್ನೆಲ್ಲ ಬಿಡಿಸಬೇಕಾದ ಜವಾಬ್ದಾರಿ ಅರಣ್ಯ ಇಲಾಖೆಗೆ ಇರಬೇಕಿತ್ತು, ಇಲ್ಲ. ಅಲ್ಲಿ ಬಲಿಷ್ಠ ಶ್ರೀಮಂತರನ್ನ, ರಾಜಕಾರಣಿಗಳನ್ನು ಓಲೈಸಲಿಕ್ಕೆ ಕಾಟಿಗಳನ್ನು ಹಿಡಿಯೋಕ್ಕೆ ಮುಂದಾಗ್ತಾರೆ ಇವರು. ಅವರ ಇಲಾಖೆ ಧೋರಣೆ, ಇವರು ಇಲಾಖೆಯ ಉನ್ನತಾಧಿಕಾರಿಗಳು ಹೇಳಿದ ಮಾತನ್ನು ನಮ್ಮ ಸಚಿವರು ಕೇಳಿ ಅದಕ್ಕೆ ತಲೆ ಅಲ್ಲಾಡಿಸ್ತಾರೆ. ಈ ತರಹ ಪರಿಸ್ಥಿತಿ ಇದೆ. ಜನ ಈ ಅರಣ್ಯ ಇಲಾಖೆಗೆ ಚೀಮರಿ ಹಾಕ್ತಾಯಿದ್ದಾರೆ, ಇವರ ಧೋರಣೆಗಳನ್ನು ಖಂಡಿಸಿ ಚೀಮರಿ ಹಾಕ್ತಾಯಿದ್ದಾರೆ. ಆದ್ದರಿಂದ ನಾನು ಅರಣ್ಯ ಸಚಿವರಲ್ಲಿ ವಿನಂತಿ ಮಾಡೋದೇನಂತಂದರೆ, ತಕ್ಷಣದಲ್ಲಿ ಈ ಕಾಟಿ ಕಾರ್ಯಾಚರಣೆಯನ್ನು
ನಿಲ್ಲಿಸಬೇಕು. ಇಲ್ಲ ಅಂತಂದರೆ ನಿಮಗೆ ಇದರಿಂದ ಒಳ್ಳೆಯ ಹೆಸರಂತೂ ಬರೋದಿಲ್ಲ, ಇಲಾಖೆಗೂ ಬರೋದಿಲ್ಲ, ತಮಗೂ ಬರೋದಿಲ್ಲ. ಧನ್ಯವಾದ. ನಾನು ಅಖಿಲೇಶ್ ಚಿಪ್ಳಿ ಸಾಗರದಿಂದ.